ನಿಮಗೆ ಮಧ್ಯದಲ್ಲಿ ಈ ಥರ ಬಣ್ಣೆ ಮೇಲೆಲ್ಲ ಈ ಥರ ಬರೆದಿರ್ತಾರೆ. ಆಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕಿದ್ದಾರೆ ನೋಡಿ. ಸೊ ನಿಮಗೇನು ಅಷ್ಟು ಕನ್ಫ್ಯೂಸ್ ಆಗಲ್ಲ ಅಂತ ಅನ್ಕೋತೀನಿ. ಬಂದರೆ ಈ ಥರ ಆ್ಯರೋ ಮಾರ್ಕ್ ಹಾಕಿರ್ತಾರೆ, ಅದು ನೋಡ್ಕೊಂಡು ಹೋಗ್ಬೋದು ಆರಾಮ್ಸೆ. ನಮಸ್ಕಾರ ಗುರು, ಇವತ್ತು ನಾವು ಹೋಗ್ತಾ ಇದ್ದೀವಿ ತುಮಕೂರಿಗೆ. ಅದು ಟ್ರೈನ್ ಜರ್ನಿ ಮಾಡ್ತಿದ್ದೀವಿ ಇವತ್ತು. ಸೊ ಇಲ್ಲಿ ದಾಸರಳ್ಳಿ ಮೆಟ್ರೋ ಹತ್ಬಿಟ್ಟು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅಲ್ಲಿಂದ ನಾವು ತುಮಕೂರಿಗೆ ಹೋಗ್ತೀವಿ. ಏನಕ್ಕಂತ ಮುಂದೆ ಹೇಳ್ತೀನಿ, ಬನ್ನಿ. ಗುರು, ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಸೊ ಇಲ್ಲಿ ಇವಾಗ ನಾವು ಟಿಕೆಟ್ ಪರ್ಚೇಸ್ ಮಾಡಿಬಿಟ್ಟು ತುಮಕೂರಿಗೆ ಹೋಗ್ಬೇಕು. ಇವಾಗ ಇಲ್ಲಿ ನಾವು ಟಿಕೆಟ್ ಪರ್ಚೇಸ್ ಮಾಡಬೇಕು. ಸೊ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 40 ರೂಪೀಸ್ ಇರುತ್ತೆ ಒಬ್ಬರಿಗೆ. ಗುರು ಟಿಕೆಟ್ ಕೊಟ್ಟರು 3:15 ಟ್ರೈನ್. ಆಲ್ರೆಡಿ 3:20 ಆಗೈತಿ, ಇನ್ನು 10 ನಿಮಿಷ ಇರೋದು. ಬೇಗ ಗುರು, ಇದು ನನ್ನ 5ನೇ ಸಲ ಟ್ರೈನ್ ಜರ್ನಿ ಮಾಡ್ತಾ ಇರೋದು. ಸೊ ನಾನು ಜಾಸ್ತಿ ಎಲ್ಲೂ ಓಡಾಡಿಲ್ಲ ಮುಂಚೆ, ಸೊ ಇವಾಗೇ ಓಡಾಡ್ತಾ ಇರೋದು. ಸೊ ನೀವು ಟ್ರೈನ್ ಜರ್ನಿ ಎಲ್ಲೆಲ್ಲಿ ಮಾಡಿದ್ದೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾಡಿದ್ವಲ್ಲೇ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುರು. ಇವತ್ತು ನಾವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಬೆಂಗಳೂರಿಂದ 70 ಕಿಲೋಮೀಟ್ರ್ ದೂರ ಐತೆ, ತುಮಕೂರಿಂದ 7 ಕಿಲೋಮೀಟ್ರ್ ದೂರದಲ್ಲೈತೆ. ಇದು ತುಮಕೂರು ಕ್ಯಾತ್ಸಂದ್ರ ಹತ್ರ ಬರೋದು ಲೊಕೇಶನ್. ಸೊ ನೀವು ಯಾರ್ಯಾರು ತುಮಕೂರಿಂದ ನೋಡ್ತಿದ್ದೀರಾ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುರು, ಇವಾಗ ತುಮಕೂರಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ನಮ್ಮ ಬಿಟ್ಟೋಗಿ ಟ್ರೈನು ಇವಾಗ ಶಿವಮೊಗ್ಗ ಕಡೆ ಹೊರಟಿದೆ. ಗುರು, ಇವಾಗ ಜಸ್ಟ್ ತುಮಕೂರಿಗೆ ಬಂದ್ವಿ. ಇವಾಗ ತುಮಕೂರಿಗೆ ಬಂದು ರೀಚ್ ಆಗಿದ್ದೀವಿ ಟ್ರೈನಿಂದ. ಇವತ್ತು ತುಮಕೂರಲ್ಲಿ ಆಲ್ಟಾಗಿ ನಾಳೆ ರಾಮದೇವರ ಬೆಟ್ಟಕ್ಕೆ ಹೋಗಬೇಕು. ಗುರು, ಇವಾಗ ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಆಟೋ ತೊಗೊಂಡು ಇವಾಗ ಹೋಗ್ಬೇಕು ನಮ್ಮ ಅಂಟರ್ ಮನೆಗೆ. ಇವಾಗ ಆಟೋ ಹತ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಲೋಕಲ್ ಅವ್ರನ್ನ ಕೇಳಬೇಕು.
ಗುರು ಇವಾಗ ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀನಿ. ಇಡೀ ಕಾಡಲ್ಲಿ ನಾನು ಒಬ್ಬನೇ ಇರೋದು. ತೋರಿಸ್ತೀನಿ ನೋಡಿ, ಹಿಂಗೆ ಎಂಟ್ರೆನ್ಸ್ ಇಲ್ಲ, ಆ್ಯರೋ ಮಾರ್ಕ್ ಹಾಕೋರೆ, ಹಿಂಗೆ ಹೋಗ್ಬೇಕು. ಬಟ್ ಇಲ್ಲಿ ತಂತಿ ಹಾಕೋರು, ಅಲೋ ಐತೋ ಇಲ್ವೋ ಗೊತ್ತಿಲ್ಲ. ಫುಲ್ಲು ಕಾಡು ಥರ ಐತೆ. ಸೊ ಟ್ರೆಕ್ಕಿಂಗ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇದು. ಇಲ್ಲಿ ತಂತಿ ಹಾಕೋರೆ, ತಂತಿ ದಾಟ್ಕೊಂಡು ಹೋಗೋಣ. ಫುಲ್ಲು ಕಾಡು ಏರಿಯಾ, ಜನನೇ ಇಲ್ಲ ಇಲ್ಲಿ. ಗುರು ಇಡೀ ಕಾಡಲ್ಲಿ ಯಾರೂ ಇಲ್ಲ, ನಾವು ಬಿಟ್ಟರೆ. ಅದಕ್ಕೆ ಸೇಫ್ಟಿಗೆ ಒಂದು ಕಡ್ಡಿ ಮುರ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಎದುರುಗಡೆಯಿಂದ ಒಂದು ನವಿಲು ಆರ್ತು, ನಾವು ಚಿಡ್ತೇನೇನೋ ಅಂದ್ಕೊಂಡು ಭಯ ಬಿದ್ದೆ. ಸೊ ಇನ್ನು ಫಸ್ಟ್ ಬಂದ್ವಿ ಒಳಗಡೆ, ಬಟ್ ಫಾರೆಸ್ಟ್ ಏರಿಯಾ ಅಂತ ಬರ್ತಿದ್ರು. ಯಾಕೋ ದೊಡ್ಡ ಬಂದು ಇನ್ನೊಂದ್ಸಲಿ ಊರವ್ರ ಹತ್ರ ಹೋಗಿ ಪರ್ಮಿಷನ್ ಕೇಳಿದ್ವಿ. ಅವ್ರು ಏನಾಗಲ್ಲ ಹೋಗಿ ಅಂದರು. ಸೊ ಸ್ಯಾಟರ್ಡೆ ಸಂಡೇ ಜನ ಇರ್ತಾರೆ, ಪರ್ಮಿಷನ್ ತೊಗೊಬರ್ಬೇಕು. ಟಿಕೆಟ್ 300 ರೂಪಾಯಿ ಅಂತೆ. ಸೊ ವೀಕ್ ಡೇಸ್ ಅಲ್ವಾ, ಯಾರೂ ಇರೋಲ್ಲ, ಹೋಗ್ಬಿಟ್ಟು ಬರ್ರಿ ಅಂದರು. ಗುರು ವಿಚಿತ್ರ ಸೌಂಡ್ ಬರ್ತೈತಿ ಇಲ್ಲಿ. ಎಂಟ್ರಿಗೇನೆ ಭಯ ಆಗ್ತೈತೆ. ತೋರಿಸ್ತೀನಿ ನೋಡಿ, ಫುಲ್ಲು ಕಾಡು. ಲೈಕ್ 6 - 5 = 2 ಮೂವಿ ನೋಡಿದ್ದೀರಲ್ಲ, ಸೇಮ್ ಅದೇ ಥರನೇ. ದಾರಿ ಏನೇ ಇಲ್ಲ, ಮೆಟ್ಲು ಏನಿಲ್ಲ, ಫುಲ್ಲು ನೋಡಿ. ನಿಮಗೆ ದಾರಿ ಉದ್ದಕ್ಕೂ ಇದೇ ಥರ ದಾರಿ ಇರೋದು, ಯಾವುದೇ ಮೆಟ್ಲಾಗಲಿ ಏನೂ ಇಲ್ಲ. ಸೊ ಇಲ್ಲಿಗೆ ಬರ್ಬೇಕಂದ್ರೆ ನಿಮಗೆ ಬೆಂಗಳೂರಿಂದ 70 ಕಿಲೋಮೀಟ್ರ್ ದೂರದಲ್ಲಿ ಐತಿ ಈ ಬೆಟ್ಟ. ತುಮಕೂರು ಸಿಟಿಯಿಂದ ಒಂದು 7.5 ಕಿಲೋಮೀಟ್ರ್ ಐತೆ. ಗುರು ತೋರಿಸ್ತೀನಿ ನೋಡ್ರಿ, ನಾವೀಗ ಅಲ್ಲಿ ಮೇಲ್ಗಡೆವರೆಗೂ ಹೋಗ್ಬೇಕು. ಅಲ್ಲಿದೆ ನೋಡಿ, ಆ ಜಾಗಕ್ಕೆ ಹೋಗ್ಬೇಕು ನಾವು. ಸೊ ದಾರಿ ಉದ್ದಕ್ಕೂ ಫುಲ್ಲು ಕಾಡು ಥರನೇ ಐತೆ. ಗುರು ನೀವ್ಯಾರು ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ, ನಿಜ ಪ್ರಾಣಿಗಳೆಲ್ಲ ಇರ್ತವೆ. ಸೇಫ್ಟಿಗೆ ಯಾರೋ ನೀವು ಗ್ಯಾಂಗ್ ಬನ್ನಿ, ಒಂದು 5-10 ಜನ ಬನ್ನಿ, ಒಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ. ಗುರು ಇಲ್ಲಿ ನೀರು ಸಿಕ್ತು, ಒಂಚೂರು ಚಿಕ್ಕದಾಗಿ ಹರಿತೈತೆ, ಎಲ್ಲಿಂದ ಅಂತ ಗೊತ್ತಿಲ್ಲ. ನೋಡಿ ಈ ಥರ ಐತೆ ನೆಟ್ಕೊಂಡು ಹೋಗ್ಲಿಕ್ಕೆ ಜಾಗ. ನಿಮಗೆ ಮಧ್ಯದಲ್ಲಿ ಈ ಥರ ಬಂಡೆ ಮೇಲೆಲ್ಲ ಈ ಥರ ಬರೆದಿರ್ತಾರೆ. ಆಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕಿದ್ದಾರೆ ನೋಡಿ. ಸೊ ನಿಮಗೇನು ಅಷ್ಟು ಕನ್ಫ್ಯೂಸ್ ಆಗಲ್ಲ ಅಂತ ಅನ್ಕೋತೀನಿ. ಬಂದರೆ ಈ ಥರ ಆ್ಯರೋ ಮಾರ್ಕ್ ಹಾಕಿರ್ತಾರೆ, ಅದು ನೋಡ್ಕೊಂಡು ಹೋಗ್ಬೋದು ಆರಾಮ್ಸೆ. ಹಿಂಗೆ ಆ್ಯರೋ ಮಾರ್ಕ್ ಅಂದರೆ ಮೋಸ್ಟ್ಲಿ ಹಿಂಗೆ ಹೋಗ್ಬೇಕು. ಈ ರೋಡ್ ತೋರಿಸ್ತೀನಿ ನೋಡಿ, ಸಕ್ಕದ ನೋಡಿ, ಹಿಂಗೆ ಹೋಗ್ಬೇಕು. ಇವರು ಒನ್ ಆಫ್ ದಿ ಬೆಸ್ಟ್ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಈ ಜಾಗ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು, ಯಾರು ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಇನ್ನೂ. ಹೆಂಗೆ ಹೋಗ್ಬೇಕಪ್ಪ, ದಾರಿನೇ ಇಲ್ಲ, ಹಿಂಗೆ ಹೋಗ್ಬೇಕು ಮೋಸ್ಟ್ಲಿ. ಸೊ ನಾನು ಕಡ್ಡಿ ಇಟ್ಕೊಂಡು ಹೋಗ್ತಾಯಿದ್ದೀನಿ ಸೇಫ್ಟಿಗೆ. ಹಿಂಗೆ ಅನ್ಸುತ್ತೆ ದಾರಿ. ಬೆಟ್ಟ ನೋಡ್ಬೋರು ಅಲ್ಲಿ. ನಾವು ಅಲ್ಲಿಗೆ ಹತ್ಬೇಕಾ ಎಲ್ಲಿಗೆ ಹತ್ಬೇಕೋ ಗೊತ್ತಾಗ್ತಿಲ್ಲ. ಹತ್ತಾದ್ಮೇಲೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಗುರು ಹಿಂಗೆ ದಾರಿ. ಗುರು ಅದು ಫುಲ್ ಕಾಡು, ಅದು ಅಲ್ಲಿ ಒಳಗಡೆ ಏನಪ್ಪ, ನಮಗೆ ರೋಡ್ ಕನ್ಫ್ಯೂಸ್ ಆಯ್ತು ಇವಾಗ, ಯಾವ ಸೈಡ್ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸೊ
ಈ ಕಡೆ ಒಂದು ಜಾಗ ಐತೆ, ಬಟ್ ಇದು ಫುಲ್ ಕಾಡು ಥರ ಐತೆ. ಈ ಸೈಡ್ ಬೆಟ್ಟ ಥರ ಐತೆ, ಬಟ್ ಆ ಕಡೆ ದಾರಿ ಇಲ್ಲ. ಯಾವ ಸೈಡ್ ಹೋಗೋದು? ಬಟ್ ಆರೋ ಮಾರ್ಕ್ ತೋರಿಸ್ದಂಗೆ ಈ ಸೈಡ್ ತೋರಿಸ್ತಿತ್ತು. ಮೋಸ್ಟ್ಲಿ ಹಿಂಗೆ ಹೋಗ್ಬೇಕು ಅನ್ಸುತ್ತೆ. ಗುರು, ಒಂದೇ ಜಾಗದಲ್ಲಿ 10 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ದೀನಿ. ರೋಡೇ ಕನ್ಫ್ಯೂಸ್ ಆಗೋಯ್ತು ನಮಗೆ. ಯಾವ ಸೈಡ್ ಹೋಗ್ಬೇಕಂತ ಅಲ್ಲಿ ಕೆಳಗೆ ಆರೋ ಮಾರ್ಕ್ ಹಾಕಿದ್ರು. ಆರೋ ಮಾರ್ಕ್ ನಾವು ಈ ಸೈಡ್ ಹೋಗಿದ್ವಿ, ಬಟ್ ಆ ಸೈಡ್ ನೋಡ್ರೆ ಅಲ್ಲೇ ಫುಲ್ ಕಾಡು, ಅಲ್ಲೇನೂ ಇಲ್ಲ. ಬಟ್ ಆದಮೇಲೆ ಈ ಕಡೆ ತಿರ್ಗಿ ನೋಡಿದಾಗ ಇಲ್ಲೊಂದು ಆರೋ ಮಾರ್ಕ್ ಐತೆ, ತೋರಿಸ್ತೀನಿ ತಡೀರಿ. ನೋಡಿ, ಇಲ್ಲ ಆರೋ ಮಾರ್ಕ್ ಐತೆ. ಸೊ ಈ ಥರ ಬಂಡೆ ಕಾಣಿಸುತ್ತೆ. ನೀವು ಹಿಂಗಾಸಿಂದ ಹೋಗ್ಬೇಕು. ಹಂಗಾಸಿಂದ ಬಂದು ನೀವು ಆ ಸೈಡ್ ಹೋಗ್ಬಾರ್ದು, ಹಿಂಗಾಸಿಂದ ಬನ್ನಿ. ಸುಮ್ಮನೆ 10 ನಿಮಿಷ ಟೈಮ್ ವೇಸ್ಟ್ ಆಯಿತು ದಾರಿ ಹುಡ್ಕೋಕೆ ಹೋಗಿ. ಹಾಂ, ನೋಡಿ ನಿಮಗಿಲ್ಲೇ ಅಲ್ಲಲ್ಲಿ ಆರೋ ಮಾರ್ಕ್ ಹಾಕವ್ರೆ. ಹುಷಾರಾಗಿ ನೋಡ್ಕೊಂಡು ಬನ್ನಿ. ರೋಡ್ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ದಾರಿ ತಪ್ಪರೆ ಪಕ್ಕಾ ಕಾಡಲ್ಲಿ ಸಿಗಾಕತ್ತೀರ. ಆಯ್ತು. ಆಮೇಲೆ ನೋಡಿ, ಇಲ್ಲೊಂದು ಆರೋ ಮಾರ್ಕ್ ಐತೆ. ನೋಡಿ, ಆ ಸೈಡ್ ಏನೋ ಹೋಗಿದ್ರೆ ನಾವು ಪೂರ್ತಿ ಕಾಡು, ಬರೀ ಪ್ರಾಣಿಗಳು ಸೌಂಡೆ ಕೇಳಿಸೈತೆ ಆವಾಗಲಿಂದ. ನೋಡಿ, ಇಲ್ಲೊಂದು ಆರೋ ಮಾರ್ಕ್ ಐತೆ. ಇಲ್ಲೊಂದು ಆರೋ ಮಾರ್ಕ್ ನೋಡಿ, ಇಲ್ಲೊಂದು ಆರೋ ಮಾರ್ಕ್. ಪರವಾಗಿಲ್ಲ, ಇವಾಗ ಸ್ವಲ್ಪ ಧೈರ್ಯ ಬಂತು ಹೋಗೋಕ್ಕೆ. ನೋಡಿ, ಇಲ್ಲ ಆರೋ ಮಾರ್ಕ್ ಹಾಕಿದ್ದಾರೆ. ಸೊ ಹಿಂಗಾಸಿಂದ ಹೋಗ್ಬೇಕು. ಈ ಮರ ಒಂದು ನೋಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂದರೆ. ನೆಕ್ಸ್ಟ್ ಹೆಂಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫಸ್ಟು ಸಬ್ಸ್ಕ್ರೈಬ್ ಆಗಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡಿ. ಇದೇ ಥರ ಹೊಸ ಅನ್ಎಕ್ಸ್ಪ್ಲೋರ್ ಪ್ಲೇಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲೊಂದು ಆರೋ ಮಾರ್ಕ್ ಐತೆ. ನೋಡಿ ಹೆಂಗೈತೆ ಪ್ಲೇಸ್. ಗುರು, ಈ ಬೆಟ್ಟದ ವಿಶೇಷತೆ ಏನಂದರೆ ಸ್ವತಃ ಶ್ರೀರಾಮ ಮತ್ತು ಲಕ್ಷ್ಮಣ ಮತ್ತು ಸೀತೆ ಈ ಜಾಗದಲ್ಲಿ ನೆಲೆಸಿದ್ರಂತೆ. ಎಷ್ಟು ಸತ್ಯ ಎಷ್ಟು ನಿಜನೋ ಗೊತ್ತಿಲ್ಲ, ಬಟ್ ಟ್ರೆಕ್ಕಿಂಗ್ ಮಾತ್ರ ಒಳ್ಳೆ ಪ್ಲೇಸು. ಸೊ ಬೆಟ್ಟದ ಮೇಲೆ ನಿಮಗೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ಅದು ಶ್ರೀರಾಮನೇ ಶಿವನ ಲಿಂಗನ ಕಟ್ಟಿದ್ದು ಅಂತ ಹೇಳ್ತಾರೆ ಜನ, ಬಟ್ ಗೊತ್ತಿಲ್ಲ. ಮೇಲ್ಗಡೆ ಹೋಗಿ ನೋಡಬೇಕು. ನೀವು ಇಲ್ಲಿಗೆ ನಾನು ಬಂದರೆ ಮಳೆಗಾಲದಲ್ಲಿ ಬನ್ನಿ, ಸಕ್ಕದಾಯ್ತು ಪ್ಲೇಸ್. ಸೊ ಇದು ಬಂದ್ಬಿಟ್ಟು ಕ್ಯಾತ್ಸಂದ್ರ, ತುಮಕೂರು ಕ್ಯಾತ್ಸಂದ್ರ ಹತ್ರ ಬರುತ್ತೆ. ನೋಡ್ಕೊಂಡು ನೀಟಾಗಿ ಆರೋ ಮಾರ್ಕ್ ಹಾಕೋರೆ. ಕನ್ಫ್ಯೂಸ್ ಆಗ್ದಿದ್ದಂಗೆ ನೋಡ್ಕೊಂಡು ಬನ್ನಿ. ಗುರು, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಮಳೆಗಾಲದಲ್ಲಿ ಬಂತು ಅಂದರೆ ನೀವು ಸ್ವರ್ಗ ಜಾಗ ಐತೆ. ಸುಸ್ತಾಗುತ್ತೆ ಬೇಗ, ಯಾಕಂದ್ರೆ ಇಲ್ಲೇನು ಮೆಟ್ಲಿಲ್ಲ, ಏನಿಲ್ಲ. ನೀವು ಜೊತೆ ಒಂದು 5-10 ಜನ ಬನ್ನಿ. ಗುರು, ನಾನು ಈ ಟ್ರೆಕ್ಕಿಂಗ್ನ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀನಿ, ಒಂದು 5-10 ಜನ ಬಂದು. ಸೊ ಇಬ್ಬರೇ ಬಂದಿರೋದ್ರಿಂದ ಸಿಕ್ಕಾಟೆ ಭಯ ಆಗುತ್ತೆ.
ಅಲ್ಲಿ ಆ್ಯಕ್ಚುಲಿ ಇವಾಗ ನಾನು ಅಲ್ಲಿ ಕರಡಿ ಥರ ನೋಡಿದೆ, ಮೇಲೆ ಕರಡಿ ಇತ್ತು, ಅದು ನಮ್ಮ ನೋಡಿ ಎದ್ರುಕೊಂಡು ಆ ಕಡೆ ಹೋಯ್ತು. ನಾವು ಈ ಕಡೆ ಬಂದ್ವಿ. ಸುಮ್ಮನೆ ಯಾಕೆ ಬೇಕು, ಬಂದಿರೋದು ಇಬ್ಬರು, ಹಾಗಾಗಿ ವಾಪಸ್ ಹೋಗ್ತಿದ್ದೀವಿ. ಗುರು, ನನಗೇನೋ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ, ಬಟ್ ಬಂದಿರೋದಿಬ್ರು, ಸಿಕ್ಕಾಪಟ್ಟೆ ಭಯ ಆಗುತ್ತಿಲ್ಲ. ಭಯ ಅಂತ ಏನಿಲ್ಲ, ಬಟ್ ಪ್ರಾಣಿಗಳಿರ್ತವೆ, ಚಿರತೆ, ಕರಡಿ ಇಂಥವೆಲ್ಲ. ಸೊ ಇಬ್ಬರೇ ಬಂದರೆ ಡೇಂಜರು. ಬಂದ ಒಂದು 5-10 ಜನ ಬನ್ನಿ, ಬಟ್ ಪ್ಲೇಸ್ ಮಾತ್ರ ಸಾಕಾಗಿದೆ ನಿಜ. ಮಳೆಗೆ ಹಾಕಂತ ಮಾತಾಡ್ತಾ ಮಳೆಗಾಲದಲ್ಲಿ ಬನ್ನಿ, ಪ್ಲೇಸ್ ಮಾತ್ರ ಮಸ್ತ್ ಐತೆ.